ನಮಸ್ಕಾರಗಳೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ಮೊನ್ನೆ ಮಾಡಿರುವಂಥ ವಿಡಿಯೋಗೆ ಬರೀ ಫೋಟೋ ಹಾಕಿ ಫೇಸ್ಬುಕ್ ಮೇಲಿಂದ ರೊಕ್ಕ ಗಳಿಸ್ಬೋದು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದರ ಮೇಲೆ ಒಬ್ಬರು ಕಮೆಂಟ್ ಮಾಡಿದ್ರು, ಸರ್ ಫೇಸ್ಬುಕ್ ಪ್ರೊಫೈಲ್ ಫಾಲೋವಿಂಗ್ 5,000 ಲಿಮಿಟ್ ಇಷ್ಟೇ ನಾ ಸರ್ ಫೇಸ್ಬುಕ್ ಪ್ರೊಫೈಲ್ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು. ಫೇಸ್ಬುಕ್ ಪ್ರೊಫೈಲ್ ಮೇಲೆ ಯಾಕಂದರೆ ಫೇಸ್ಬುಕ್ ಒಂದು ಇಂಥ ಅಪರ್ಚುನಿಟಿ ತಂದಿದ್ದಾರೆ. ಇದು 2025ರಲ್ಲಿ ನೀವು ರೀಲ್ಸ್ನೂ ಹಾಕ್ಬೋದು, ಯೂಟ್ಯೂಬ್ಗೆ ಮಾಡಿರುವಂಥ ವಿಡಿಯೋ ಅದೇ ವಿಡಿಯೋ ಫೇಸ್ಬುಕ್ಗೂ ಹಾಕ್ಬೋದು ಮತ್ತು ರೀಲ್ಸ್ನೂ ಹಾಕ್ಬೋದು ಮತ್ತು ಟೆಕ್ಸ್ಟ್ ಅಂದರೆ ವರ್ಡ್ಸ್ಗಳು ಬರೆದು ಕೇಸಿಂದು ಅದರಲ್ಲಿಂದ ಕೂಡ ನೀವು ದುಡ್ಡು ಮಾಡ್ಕೋಬಹುದು. ಮತ್ತು ಇನ್ನೊಂದು ವಿಷಯ, ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಭಾಳಷ್ಟು ವೇಸ್ಟ್ ಫೋಟೋಸ್ಗಳು ಆಗಲಿ, ವೇಸ್ಟ್ ಅಂತೂ ಇಲ್ಲ, ಅದು ನಿಮ್ಮ ಜೀವನದ ಒಂದು ಕ್ಷಣದಲ್ಲಿ ಒಂದು ನಡೆದಿರುವಂಥ ಘಟನೆಗಳು, ಒಳ್ಳೆ ಇನ್ಫಾರ್ಮೇಷನ್ಗಳು, ಒಳ್ಳೆ ನೀವು ಮಾಡಿರುವಂಥ ಜರ್ನಿಯ ಫೋಟೋಸ್ಗಳು ಇದೆಯಲ್ಲ, ನೀವು ಫೇಸ್ಬುಕ್ ಪ್ರೊಫೈಲ್ ಆಗಲಿ ಅಥವಾ ಫೇಸ್ಬುಕ್ ಪೇಜ್ ಆಗಲಿ ಅದರ ಮೇಲೆ ನೀವು ಹಾಕಿ ದುಡ್ಡು ಅರ್ನಿಂಗ್ ಮಾಡ್ಬೋದು. ಪ್ರೊಫೈಲ್ನಿಂದ ಏನು ಮಾಡಬೇಕು ಅನ್ನೋದು, ಇವತ್ತು ಇದು ನನ್ನ ಪೇಜ್ ಇದೆ, ನಾನು ಈಗ ಲಾಗಿನ್ ಮಾಡ್ಕೋತೀನಿ ನನ್ನ ಪ್ರೊಫೈಲ್ ಮೇಲೆ. ಇದು ಮೇನ್ ನಂದು ಪ್ರೊಫೈಲು. ಈಗ ಪ್ರೊಫೈಲ್ ಮೇಲೆ ಬಂದೆ ನಾನು, ಇದು ನನ್ನ ಮೇನ್ ಪ್ರೊಫೈಲ್ಗೆ ಬರ್ಲಾಕತ್ತೀನಿ. ಇದು ಮೇನ್ ಪ್ರೊಫೈಲು. ಓಕೆ, ಇದು ನನ್ನ ಮೂಲ ಹೆಸರು. ನನ್ನ ಪ್ಯಾನ್ ಕಾರ್ಡ್ನಲ್ಲಿ ಏನಿದೆ, ಆಧಾರ್ ಕಾರ್ಡ್ನಲ್ಲಿ ಏನಿದೆಯಲ್ಲ ಅದೇ ಹೆಸರಲ್ಲೇ ನನ್ನ ಇದು ಪ್ರೊಫೈಲ್. ಇದರ ಮೇಲೆ ಕೂಡ 48,000 ಫಾಲೋವರ್ಸ್ ಅದಾವ. ಈ ಪ್ರೊಫೈಲ್ನು ಕೂಡ ಮೊನಿಟೈಸ್ ಐತಿ. ರೀಲ್ಸ್ ಆಗಲಿ, ವಿಡಿಯೋಸ್ ಆಗಲಿ, ಫೋಟೋಸ್ ಆಗಲಿ, ಟೆಕ್ಸ್ಟ್ ಆಗಲಿ, ಇದರಲ್ಲಿಂದ ಕೂಡ ನಾನು ದುಡ್ಡು ಅರ್ನಿಂಗ್ ಮಾಡ್ತೀನಿ. ಆದರೆ ಜಾಸ್ತಿ ಆ್ಯಕ್ಟಿವೇಟ್ ಇರೋಂಗಿಲ್ಲ, ಜಾಸ್ತಿ ನಾನು ಪೇಜ್ ಮ್ಯಾಗ ಆ್ಯಕ್ಟಿವೇಟ್ ಇರ್ತೀನಿ. ನೀವು ಪೇಜ್ ಮಾಡಲಿಕ್ಕಂದ್ರೂ ನಿಮ್ಮ ಪ್ರೊಫೈಲ್ ಮೇಲೆ 4,500 ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾರೆ. ಒಂದು 5,000 ಫ್ರೆಂಡ್ಸ್ ಅದಾವ ಅಂತ ತಿಳ್ಕೊರಿ ನೀವು. ಮಿನಿಮಮ್ ಅದರ ಲಿಮಿಟ್ ಐತಿ, ಅದು 5,000 ಫ್ರೆಂಡ್ಸ್ ಅಷ್ಟೇ ರಿಕ್ವೆಸ್ಟ್ ನೀವು ಆಕ್ಸೆಪ್ಟ್ ಮಾಡಬಹುದು. ಅದಕ್ಕೆ ಅದೇ ಫ್ರೆಂಡ್ಸ್ ನಿಮ್ಗೆ ಫಾಲೋವರ್ಸ್ನಲ್ಲಿ ಕನ್ವರ್ಟ್ ಆಗ್ತಾರೆ. ಅದು ಹೇಗೆ, ಇಲ್ಲಿ ಒಂದು ಆಪ್ಷನ್ ಇದೆ, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನಿಮ್ಮ ಪ್ರೊಫೈಲ್ನಲ್ಲಿ ಹೋಗಿ ಈ ಥರ ನಿಮಗೆ ಕಾಣೋಂಗಿಲ್ಲ, ಈ ಥರ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ನಿಮಗೆ ಕಾಣೋಂಗಿಲ್ಲ. ಓಕೆ, ಇಲ್ಲಿ ಕೆಳಗೆ ಒಂದು 3 ಡಾಟ್ ಇದೆಯಲ್ಲ, ಈ 3 ಡಾಟ್ಗೆ ನೀವು ಕ್ಲಿಕ್ ಮಾಡಬೇಕು. 3 ಡಾಟ್ಗೆ ಕ್ಲಿಕ್ ಮಾಡ್ಕೇಸಿಂದ ಇಲ್ಲಿ ಸರ್ಚ್ ತೆಳಗಡೆ ಇದೆಯಲ್ಲ, ಸರ್ಚ್ ತೆಳಗಡೆ ಇದು ನಿಮ್ಮದು ಟರ್ನ್ ಆಫ್ ಪ್ರೊಫೆಷ್ನಲ್ ಮೋಡ್ ಅಂತ ಈಗ ನನಗೆ ಬರ್ತಾ ಇದೆ. ಓಕೆ, ನಿಮ್ದು ಏನು ಬರ್ತೈತಿ ಗೊತ್ತೇನು ರೀ, ಟರ್ನ್ ಆನ್ ಪ್ರೊಫೆಷ್ನಲ್ ಮೋಡ್ ಅಂತ ಬರ್ತೈತಿ. ಟರ್ನ್ ಆನ್ ಪ್ರೊಫೆಷ್ನಲ್ ಮೋಡ್, ಇದಕ್ಕೆ ನೀವು ಆನ್ ಮಾಡ್ಕೋಬೇಕು. ಅದಕ್ಕೆ ಆನ್ ಮಾಡಿ ಆಕ್ಸೆಪ್ಟ್ ಕೊಟ್ಕೇಶಿಂದ ಅದಕ್ಕೆ ಆ್ಯಡ್ ಮಾಡಿದರೆ ನಿಮ್ಮದು ಈ ಥರ ಬರ್ತೈತಿ. ಈ ಥರ ನಿಮ್ಮದು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಅಂತ ಇದು ಈ ಥರ ಕಾಣ್ತೈತಿ. ಈ ಥರ ಕಾಣಿದ ಮೇಲೆ ನೀವು ಆವಾಗ ಈ ನಿಮ್ಮ ಪ್ರೊಫೈಲ್ ಮೇಲೆ ನೀವು ಕಂಟಿನ್ಯೂ ಆಗಿ ಫೋಟೋಸ್ ಈ ಟೆಕ್ಸ್ಟ್ ಹಾಕಿ ಮತ್ತು ಅದೇ ಫೋಟೋಸ್ ಟೆಕ್ಸ್ಟ್ಗೆ ನೀವು ನಿಮ್ಮ ಪ್ರೊಫೈಲ್ ಮೇಲೆ ಸ್ಟೋರಿ ಶೇರ್ ಮಾಡಿರಿ. ಸ್ಟೋರಿ ಶೇರ್ ಮಾಡೋದ್ರಿಂದ ಸ್ಟೋರಿಗೂ ಕೂಡ ರೀಚ್ ಬರ್ತೈತಿ, ಫೋಟೋಗೂ ಕೂಡ ಬರ್ತಾವೆ ಮತ್ತು ಟೆಕ್ಸ್ಟ್ಗೂ ಕೂಡ ಬರ್ತಾವೆ. ಮತ್ತು ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ನಾಗೆ ನಾನು ಕ್ಲಿಕ್ ಮಾಡಿದ ಮೇಲೆ ಇದು ನೋಡಿರಿ, ಕಳೆದ 22 ದಿನದಲ್ಲಿ 5,65,670 ವ್ಯೂಸ್ ಬಂದಾವೆ ಇದಕ್ಕೆ. ಓಕೆ, ಇದಕ್ಕೆ $4 ಕೂಡ ಇಲ್ಲಿ ಅರ್ನಿಂಗ್ನೂ ಕೂಡ ಇಲ್ಲಿ ಆಗೈತಿ. $4 ಕೂಡ ಅರ್ನ್ ಆಗೈತಿ. ಇದು ನಮ್ಮದು ವ್ಯೂಸು. ಓಕೆ, ಮತ್ತು ಇದಕ್ಕೆ ಈ ಪ್ರೊಫೈಲ್ಗೆ ಕಳೆದ 22ದಲ್ಲಿ 43,000 ಎಂಗೇಜ್ಮೆಂಟ್ ಕೂಡ ಬಂದಿದೆ. ಇಲ್ಲಿ ನೋಡ್ತಾ ಇದ್ರೆ ನಂದು ಮೊನಿಟೈಸೇಷನ್ ಟೂಲ್ಸ್ನಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಮೊನಿಟೈಸೇಷನ್ ಟೂಲ್ಸ್ನಲ್ಲಿ ಆ್ಯಡ್ಸ್ ಆನ್ ರೀಲ್ಸ್ನೂ ಆನ್ ಇದೆ, ಪೇವಟ್ನೂ ಆನ್ ಇದೆ, ಸ್ಟಾರ್ನೂ ಆನ್ ಇದೆ, ಬೋನಸ್ನೂ ಆನ್ ಇದೆ, ಇನ್ ಸ್ಟ್ರೀಮ್ಸ್ನೂ ಆನ್ ಇದೆ, ಸಬ್ಸ್ಕ್ರಿಪ್ಷನ್ ಆನ್ ಇದೆ ಮತ್ತು ಕಂಟೆಂಟ್ ಮೊನಿಟೈಸೇಷನ್ ಆನ್ ಇದೆ. ಈಗ ಏನಿದೆ ಗೊತ್ತಾ, ಈಗ ಇದು ಸ್ಟಾರ ಬರ್ತೈತಿ, ಆದರೆ ಆ್ಯಡ್ಸ್ ಆನ್ ರೀಲ್ಸ್, ಬೋನಸ್, ಇನ್ಸ್ಟ್ರೀಮ್ ಆ್ಯಡ್, ಸಬ್ಸ್ಕ್ರಿಪ್ಷನ್ ಇದು ಬರೋಂಗಿಲ್ಲ. ಇದು ಎಲ್ಲ ಹೋಗ್ಲಾಗತ್ತೈತಿ. ಕೆಲವ್ರ ಮಂದಿಗೆ ಹೋಗೈತಿ, ಕೆಲವ್ರ ಮಂದಿಗೆ ಇದ್ರೂ ಕೂಡ ಅದು ಎಲ್ಲ ಅದರಲ್ಲಿಂದ ದುಡ್ಡು ಅರ್ನಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಇದು ಎಲ್ಲರದ್ದು ಅರ್ನಿಂಗ್ ಇಲ್ಲಿ ಕಂಟೆಂಟ್ ಮೊನಿಟೈಸೇಷನ್ ಒಳಗೆ ಅಷ್ಟೇ ಕೊಡ್ಲಾಕತ್ತ ನಾವು. ಈಗ ನಾನು ಇದಕ್ಕೆ ಕ್ಲಿಕ್ ಮಾಡ್ತೀನಿ, ಕಂಟೆಂಟ್ ಮೊನಿಟೈಸೇಷನ್ಗೆ ಕ್ಲಿಕ್ ಮಾಡಾಕ್ತೀನಿ. ಇದ್ರ ಮೇಲೆ ಮತ್ತೊಂದು ವಿಡಿಯೋ ಮಾಡೋಂಗಿಲ್ಲ, ಈಗ ಈ ವಿಡಿಯೋ ಪೂರ ನೋಡಿರಿ. ಕಂಟೆಂಟ್ ಮೊನಿಟೈಸೇಷನ್ ಒಳಗೆ ಇಲ್ಲಿ ನೋಡಿರಿ ಎಲ್ಲ ತೋರಿಸ್ತಾನೆ. ಇಲ್ಲಿ ವಿಡಿಯೋ ಲಾಂಗ್ ವಿಡಿಯೋ ನೀವು ಹಾಕಿದರೆ, 3 ನಿಮಿಷಕ್ಕಿಂತ ದೊಡ್ಡದು ವಿಡಿಯೋ ನೀವು ಹಾಕಿದರೆ ಅದು ಇಲ್ಲಿ ಅದರ ವಿಡಿಯೋದು ಅರ್ನಿಂಗ್ ತೋರಿಸ್ತಾ ಇದ್ದೀನಿ. ಕಂಟೆಂಟ್ ಮೊನಿಟೈಸೇಷನ್ ಒಳಗೆ ತೋರಿಸ್ಲಾಗ್ತಾನೆ. ಮತ್ತು ನೀವು ಫೋಟೋ ಹಾಕ್ಲಾಕತ್ತೀರಿ, ಫೋಟೋಲಿಂದ ಎಷ್ಟು ಆಗ್ಲಾಗ್ತೈತಿ ಅದು ತೋರಿಸ್ಲಾಗ್ತಾನೆ. ಮತ್ತು ನೀವು ಸ್ಟೋರಿ ಹಾಕ್ಲಾಕತ್ತೀರಿ, ಸ್ಟೋರಿಗೆ ಎಷ್ಟು ತೋರಿಸ್ಲಾಗ್ತಾನೆ ಇಲ್ಲಿ ನೋಡಿರಿ, ಇಲ್ಲಿ ಅರ್ನಿಂಗ್ನು ತೋರಿಸ್ಲಾಗ್ತಾನೆ. ರೀಲ್ಸ್ಗೂ ಕೂಡ ಇಲ್ಲಿ ಅರ್ನಿಂಗ್ ಆಗತ್ತೈತಿ. ಮತ್ತು ನನ್ನ ಪ್ರೊಫೈಲ್ ಮೇಲೆ ಆಗಲಿ, ಪೇಜ್ ಮೇಲೆ ಆಗಲಿ ನಾನು ಯಾವುದೇ ಟೆಕ್ಸ್ಟ್ ಬರೋದು ಹಾಕೋಂಗಿಲ್ಲ. ಆ ಟೆಕ್ಸ್ಟ್ ಅದು ಒಂದು ಸ್ಟೋರಿ ಇರ್ಬೋದು, ಕತೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಂದು ನೋಟ್ ಪ್ಯಾಡ್ನಲ್ಲಿ ಹೋಗ್ತೀನಿ, ಯಾವುದಾದ್ರೂ ಒಂದು ಸ್ಟೋರಿ ಐತೆ ನೋಡ್ತೀನಿ ಹೇಗೆ ನೀವು ಅಪ್ಲೋಡ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಇಂಥದ್ದು ಒಂದು ಟೆಕ್ಸ್ಟ್ ಇದೆ. ಓಕೆ, ದೋಸ್ತ ಆಪ್ಕಿ ಸ್ಕ್ರೀನ್ ಪರ್ ಕುಚ್ ಗಾಡಿಯ ನಜರ, ಹಾಂ
ಇದು ಒಂದು ನಾನು ಕಾಪಿ ಮಾಡ್ಕೊ, ಇದು ಒಂದು ಸ್ಟೋರಿ ಅಂತ ತಿಳ್ಕೊರಿ. ಈ ಥರ ನೀವು ಸ್ಟೋರಿ ನೋಟ್ ಪ್ಯಾಡ್ನಲ್ಲಿ ಬರ್ಕೊಂಡು ಈ ಥರ ಕಾಪಿ ಮಾಡಿರಿ. ಕಾಪಿ ಮಾಡ್ಕೇಸಿಂದ ನಿಮ್ಮ ಪ್ರೊಫೈಲ್ ಮೇಲೆ ಹೋಗ್ರಿ. ಪ್ರೊಫೈಲ್ ಮೇಲೆ ಹೋಗಿ ಕೇಸಿಂದ ಇಲ್ಲಿ ಪ್ರೊಫೈಲ್ ಮೇಲೆ ಬಂದೆ ನಾನು. ಪ್ರೊಫೈಲ್ ಮೇಲೆ ಬಂದ ಇದು ಪೋಸ್ಟ್ಗೆ ಕ್ಲಿಕ್ ಐತಿ. ಇಲ್ಲಿ ನಾವು ಕ್ಲಿಕ್ ಮಾಡೋಣ. ಎಲ್ಲಿ ಕ್ಲಿಕ್ ಮಾಡಬೇಕು? ಒಂದು ಪೋಸ್ಟ್ ಟೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇದೆಲ್ಲ ಏನೂ ಮಾಡಬೇಡ್ರಿ ನೀವು. ಇಲ್ಲಿ ವಾಟ್ ಈಸ್ ಯುವರ್ ಮೈಂಡ್ ಆಗ್ತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ಟೆಕ್ಸ್ಟ್ ಅದೇ ಪೇಸ್ಟ್ ಮಾಡ್ತೀನಿ. ಓಕೆ, ಟೆಕ್ಸ್ಟ್ ಪೇಸ್ಟ್ ಮಾಡಿದಾಗ ನೀವು ಇದಕ್ಕೆ ಕಸ್ಟಮೈಸ್ನು ಕೂಡ ಮಾಡಬಹುದು. ಹೇಗೆ? ಇದು ವೈಟ್ ಇದೆ. ಓಕೆ, ಇದೊಂದಿದೆ, ಇದರ ಮೇಲೆ ಬರ್ತೈತಿ ನೋಡಿರಿ, ಹೇಗೆ ಬರ್ಲಾಗ್ತೈತಿ ಈಗ. ಓಕೆ, ಈ ಥರ ಟೆಕ್ಸ್ಟ್ ಕಾಣ್ತೈತಿ. ಓಕೆ, ಮತ್ತು ಇದು ಬೇಕಾದರೆ ಇದು ಹಚ್ಬೋದು, ಇದು ಹಚ್ಬೋದು ಒಂದು. ಓಕೆ, ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಸಣ್ಣ ಮಾಡೋಕ್ಕೆ ಬರೋಂಗಿಲ್ಲ, ಇದು ಇಷ್ಟ. ಇದಕ್ಕೆ ಬೇಕಾದರೆ ನೀವು ಇಲ್ಲಿ ಮ್ಯೂಸಿಕ್ನು ಕೂಡ ಆ್ಯಡ್ ಮಾಡ್ಬೋದು. ಈ ಮ್ಯೂಸಿಕೆಲ್ಲ ಆ್ಯಡ್ ಮ್ಯೂಸಿಕ್ ಮಾಡಿಕೆಸಿಂದ ಇಲ್ಲಿ ಯಾವುದಾದ್ರೂ ಒಂದು ಮ್ಯೂಸಿಕ್ ಫ್ರೀ ಮ್ಯೂಸಿಕ್ ಇರ್ತಾವಲ್ಲ ಅದು ಯೂಸ್ ಮಾಡಬಹುದು. ಮತ್ತು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ ನಾನು, ನೋಡ್ತೀನಿ ಏನದ. ಓಕೆ, ಈ ಥರ ಒಂದು ಟೆಕ್ಸ್ಟ್ಗಳು ನೀವು ಇಲ್ಲಿ ಬರೆದ ಕೇಸಿಂದ ಹಾಕ್ಬೋದು. ಈ ಥರ ಇದೆ ಇದು. ಓಕೆ, ಈಗ ನೆಕ್ಸ್ಟ್ ಮಾಡ್ಕೇಸಿಂದ ಇದು ಇಲ್ಲಿ ಶೇರ್ ಟು ಯುವರ್ ಸ್ಟೋರಿ ಅದ. ಇಲ್ಲಿ ಶೇರ್ ಟು ಯುವರ್ ಸ್ಟೋರಿ ಇದೆಯಲ್ಲ, ಇಲ್ಲಿ ಕಾಣ್ಲಾಕತ್ತೈತಿ. ಇದಕ್ಕೆ ಕ್ಲಿಕ್ ಮಾಡಿಕೊಂಡು ನೀವು ಅದಕ್ಕೆ ಆನ್ ಮಾಡಿ ಇಟ್ಬಿಡ್ರಿ. ಆನ್ ಮಾಡಿ ಇಟ್ಟರೆ ಏನಾಕೈತಿ, ನೀವು ಯಾವುದೇ ಫೋಟೋಸ್ ಆಗಲಿ, ಟೆಕ್ಸ್ಟ್ ಆಗಲಿ, ವಿಡಿಯೋಸ್ ಆಗಲಿ, ನೀವು ಅಪ್ಲೋಡ್ ಮಾಡುವ ಹೊತ್ನಾಗ ಮತ್ತೊಮ್ಮೆ ನಿಮಗೆ ಆನ್ ಮಾಡೋಕ್ಕೆ ಬೇಕಾಗಿಲ್ಲ, ಆನ್ ಮಾಡೋದು ಬೇಕಾಗಿಲ್ಲ. ಇದು ತಾನೇ ಇಲ್ಲಿ ಮೇಲ್ಗಡೆ ಪೋಸ್ಟ್ ಇದೆ ಅಂದಲ್ಲ, ಬಿಲಿಯೋನ್ಯಾಗ ಪೋಸ್ಟ್ ಇದೆಯಲ್ಲ, ಈ ಪೋಸ್ಟ್ ನೀವು ಹಾಕಿದರೆ ತಾನ ಸ್ಟೋರಿಗೂ ಶೇರ್ ಆಗಿರ್ತೈತಿ ಮತ್ತು ಪೋಸ್ಟ್ನೂ ಆಗಿರ್ತೈತಿ. ಈ ಥರ ನೀವು ಮಾಡ್ಕೋಬೋದು. ಈಗ ನಾನು ಇದಕ್ಕೆ ಪೋಸ್ಟ್ ಮಾಡೋಂಗಿಲ್ಲ, ಇದು ಡಿಸ್ಕಾರ್ಡ್ ಪೋಸ್ಟ್ ಮಾಡಿಬಿಡ್ತೀನಿ, ಯಾಕಂದರೆ ಇದು ನನ್ನ ಪೂರಾ ಸ್ಟೋರಿ ಇಲ್ಲ. ಮತ್ತು ಅದೇ ಥರ ನೋಡಿರಿ, ನಮ್ಮದು ಇಲ್ಲಿ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಇದು ಫೇಸ್ಬುಕ್ ಪೇಜ್ನಲ್ಲಿ ಕೂಡ ಹೋಗ್ತೀನಿ. ಇದ್ರ ಮೇಲೆ ಹೋಗಿ ಕೂಡ ನೋಡಿದರೆ ಇಲ್ಲಿನೂ ಕೂಡ ನಿಮಗೆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಇದಕ್ಕೂ ಕೂಡ ಮೊನ್ನೆ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಎರಡೂ ನನ್ನ ಪ್ರೊಫೈಲ್ಗೂ ಮತ್ತು ನಿಮ್ಮ ಪೇಜ್ಗೂ ಕೂಡ ನೀವು ಫಾಲೋ ಮಾಡ್ಕೋಬೋದು. ನಿಮ್ಮ 5,000 ಫಾಲೋವರ್ಸ್ ಇದ್ದು ಅಂದರೆ ಫಾಲೋವರ್ಸ್ ಇಲ್ಲ, ಫ್ರೆಂಡ್ಸ್ ಇದ್ದು ಅಂದ್ರೆ ಅದಕ್ಕೆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ನಾಗ ಪ್ರೊಫೆಷ್ನಲ್ ಟರ್ನ್ ಮೋಡ್ ನೀವು ಮಾಡಿಕೊಂಡ್ರೆ ನಿಮಗೆ ಎಲ್ಲ ಫ್ರೆಂಡ್ಸ್ಗಳು ನಿಮ್ಮ ಫಾಲೋವರ್ಸ್ನಲ್ಲಿ ಕನ್ವರ್ಟ್ ಆಗಿಬಿಡ್ತಾರೆ. ಇವರು ಫಾಲೋವರ್ಸ್ನಲ್ಲಿ ಕನ್ವರ್ಟ್ ಆದರೆ ನಿಮ್ಮದು ನಾಳೆ ನೀವು ಕಂಟಿನ್ಯೂ ಆಗಿ 1 ತಿಂಗಳು ಅಥವಾ 2 ತಿಂಗಳು 1 ತಿಂಗಳ ಮಿನಿಮಮ್ ಜಾಸ್ತಿ ಆದರೂ ಒಬ್ಬೊಬ್ಬ ಕೇಸ್ನಲ್ಲಿ ಏನಾಕೈತಿ, 15 ದಿನ ಕಂಟಿನ್ಯೂ ಅವರು ಫೋಟೋ ಹಾಕಿದರೆ ನಿಮಗೆ ಕಂಟೆಂಟ್ ಮೊನಟೈಸೇಷನ್ ಕೊಟ್ಬಿಡ್ತಾನವ. ನೋಡಿರಿ, ಕಂಟೆಂಟ್ ಮೊನಟೈಸೇಷನ್ ಕೊಟ್ಬಿಡ್ತಾನೆ ನಿಮಗೆ. 1 ತಿಂಗಳಿನ ಸತತವಾಗಿ ಕಂಟಿನ್ಯೂ ಆಗಿ ನೀವು ವಿಡಿಯೋ ಅಥವಾ ಫೋಟೋ ಅಥವಾ ಇದು ಹಾಕಿದರೆ ನಿಮಗೆ ಇದು ಕಂಟೆಂಟ್ ಮೊನಟೈಸೇಷನ್ದ ಇದು ಲಾಕ್ ಕೊಟ್ಬಿಡ್ತಾನೆ ನಿಮಗೆ. ಇದು ಇಲ್ಲಿ ಸೆಟಪ್ ಅಂತ ಬರ್ತೈತಿ. ಇಲ್ಲಿ ತೆಳಗಡೆ ಸೆಟಪ್ ಕಾಣಕತ್ತೈತಲ್ಲ, ಇದೇ ಥರ ಇಲ್ಲಿ ಮೇಲ್ಗಡೆ ಸೆಟಪ್ ಅಂತ ಬರ್ತೈತಿ. ಇದು ಸೆಟಪ್ ಬಂದಾಗ ಕಂಟೆಂಟ್ ಮೊನಟೈಸೇಷನ್ ಮುಂದೆ ಸೆಟಪ್ ಬಂದಾಗ ಅದಕ್ಕೆ ನೀವು ಸೆಟಪ್ ಮಾಡ್ಕೋಬೇಕು. ಇದಕ್ಕೆ ನಾನು ಕ್ಲಿಕ್ ಮಾಡಿದರೆ ನಿಮ್ಮದೆಲ್ಲ ಇಲ್ಲಿ ಚಾಲು ಆಕೈತಿ. ಇಲ್ಲಿ ಎಷ್ಟು ಈಗ ನನಗೆ ಮತ್ತು ಪದೇ ನೀವು ಚೆಂದಾಗಿ ಕೆಲಸ ಮಾಡಿದರೆ ದಿನಕ್ಕೆ ಒಂದು 15-20 ಫೋಟೋ ನೀವು ಹಾಕ್ತಾ ಹೋದರೆ ನಿಮಗೆ ಸ್ಕೋರ್ ಎಕ್ಸ್ಟ್ರಾ ಬೆನಿಫಿಟ್, ಎಕ್ಸ್ಟ್ರಾ ಬೋನಸ್ನು ಕೊಡ್ತಾನೆ. ಈ ಸಲ ನನಗೆ ಕೊಟ್ಟಿದ್ದ ಹೋದ ತಿಂಗಳವ ಎಕ್ಸ್ಟ್ರಾ ಸ್ಕೋರ್ ಎಷ್ಟು ಕೊಟ್ಟಿದ್ದ, 7 ದಿನದಲ್ಲಿ 3 ಪೋಸ್ಟ್ ಹಾಕಬೇಕು. ಪೋಸ್ಟ್ ಅಂದರೆ ಏನು? ನಿಮ್ಮ ಫೋಟೋಸ್ ಇರ್ಬೋದು, ನಿಮ್ಮದು ಟೆಕ್ಸ್ಟ್ ಇರ್ಬೋದು. ಆ ಫೋಟೋಸ್ ಮೇಲೆ ಪ್ರತಿಯೊಂದು ಪೋಸ್ಟಿಗೆ ನೀವು 7 ದಿನದಲ್ಲಿ 7 ಪೋಸ್ಟ್ ಹಾಕಿರಿ, 30 ಪೋಸ್ಟ್ ಹಾಕಿರಿ, 40 ಪೋಸ್ಟ್ ಹಾಕಿರಿ, 50 ಪೋಸ್ಟ್ ಹಾಕಿರಿ, 100 ಹಾಕಿರಿ. ಒಟ್ಟು ಇದು ಬಂದ ಮೇಲೆ ಸ್ಕೋರ್ ಆ್ಯಂಡ್ ಎಕ್ಸ್ಟ್ರಾ $5 ನನಗೆ ಬಂದಿತ್ತು. ನಿಮಗೆ 10 ಬರ್ಬೋದು, 20 ಬರ್ಬೋದು, 50 ಬರ್ಬೋದು. ಇದರ ಬೆನಿಫಿಟ್ ಏನಿದೆ ಗೊತ್ತದೇನು ರೀ? ನನಗೆ 3 ಪೋಸ್ಟ್ ಅಂತ ಇಲ್ಲಿ ಬರ್ದಾನೆ. ಇಫ್ ಇನ್ ದಿಸ್ ಅರ್ನಿಂಗ್ ಪೀರಿಯಡ್ ಯು ಕ್ರಿಯೇಟ್ 3 ನ್ಯೂ ಪೋಸ್ಟ್ ವಿತ್ ಅಟ್ ಲೀಸ್ಟ್ 63,000 ರೀಚ್ ಈಚ್, ಯು ವಿಲ್ ಗೆಟ್ ಆ್ಯನ್ ಅಡಿಷ್ನಲ್ ಒನ್ ಟೈಮ್ $5 ಪೇಮೆಂಟ್. ಏನು ಹೇಳ್ತಾನೆ? ಒಂದು ಪೋಸ್ಟ್ 7 ದಿನದಲ್ಲಿ 100 ಪೋಸ್ಟ್ ಹಾಕಿರ, ಅದರೊಳಗೆ ಯಾವುದಾದ್ರೂ 3 ಪೋಸ್ಟ್ಗಳು ಪ್ರತಿ ಪೋಸ್ಟ್ 63,000 ರೀಚ್ ಹೋಗಬೇಕು. ವ್ಯೂಸ್ ಅಲ್ಲ, ವ್ಯೂಸ್ ಅಂದರೆ 63,000 ರೀಚ್ ಬರುತ್ತಾನೆ. ನಿಮ್ದು ಕನಿಷ್ಠ ಒಂದು ಪೋಸ್ಟ್ 1.5 ಲಕ್ಷ, 1,20,000, 2 ಲಕ್ಷ ತನಕ ವ್ಯೂಸ್ ಹೋಗಿರ್ತಾವೆ. 2 ಲಕ್ಷ 1.5 ಲಕ್ಷ ವ್ಯೂಸ್ ಬಂದ ಮೇಲೆ ನಿಮಗೆ 63,000 ರೀಚ್ ಸಿಗ್ತೈತಿ. 1.5 ಲಕ್ಷ, 1.5 ಲಕ್ಷ, 1,10,000, 1,20,000, 1 ಲಕ್ಷ ವ್ಯೂಸ್ ಬಂದು ಅಂದರೆ, ಅದಕ್ಕೆ ಕ್ಲಿಕ್ ಬಂದು ಅಂದರೆ ಅದರಲ್ಲಿಂದ ರೀಚ್ ಏನು ಸಿಗ್ತೈತಿ?
ನಿಮಗೆ 63,000 ಸಿಗ್ತೈತಿ. 63,000 ನನ್ನ ಕೇಸ್ನಲ್ಲಿ ಹಿಂಗಾಗಿತ್ತು. ನಿಮ್ಮ ಕೇಸ್ನಲ್ಲಿ ಕಡಿಮೆ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ನನಗೆ 63,000 ರೀಚ್ ಕೊಟ್ಟಿದ್ದವ. ಇದು ಕಂಪ್ಲೀಟ್ ಮಾಡಬೇಕು. ನಾನು ಒಂದು ವಾರದಲ್ಲಿ ಕನಿಷ್ಠ ಒಂದು 7-8 ಪೋಸ್ಟ್ ಮಾಡಿದೆ. ಅದರೊಳಗೆ 3 ಪೋಸ್ಟ್ಗಳು ಏನಾದವು 63 ಹಂಗೆ ರೀಚ್ ಹೋದು. ಅದಕ್ಕೆ ನನಗೆ ಎಕ್ಸ್ಟ್ರಾ $5 ಬೋನಸ್ ಸಿಕ್ಕೈತಿ. ಎಕ್ಸ್ಟ್ರಾ $5 ನನಗೆ ಬೋನಸ್ ಸಿಕ್ಕೈತಿ. ಇಲ್ಲಿ ನೋಡ್ತಾ ಇದ್ರೆ ಮೇಲ್ಗಡೆ ನನಗೆ ಸಿಕ್ಕಿತ್ತಲ್ಲ, ಇಲ್ಲಿ ಮೇಲ್ಗಡೆ ಸಿಕ್ಕಿತ್ತು ನನಗೆ. ಇದು ಎಲ್ಲ ಹೋಗೈತಿ. ಇದು ಹೋದ ತಿಂಗಳದಿದು, ಈಗ ಹೋಗೋದಿಲ್ಲ. ಮತ್ತು ಹಿಂದಾಗಡೆ ಮತ್ತೊಮ್ಮೆ ಕೊಟ್ಟವ, ಮತ್ತು 3 ಪೋಸ್ಟ್ ಹಾಕಿರಿ, ಮತ್ತು ನಿಮಗೆ 1,20,000 ರೀಚ್ ಹೋಗಬೇಕು. ಆವಾಗ ನಿಮಗೆ $16 ಕೊಡ್ತೀನಿ ಅಂದವ. ಆದರೆ ನಾನು ಒಂದು ಪೋಸ್ಟ್ ನಂದು ಅಷ್ಟು ಹೋಯಿತು, ಉಳ್ಕಿದ 2 ಪೋಸ್ಟ್ ಹೋಗಿಲ್ಲ, ನನಗೆ ಸಿಕ್ಕಿಲ್ಲ. ಮತ್ತೊಮ್ಮೆ ಕೊಟ್ಟವ 1,70,000 ಇದು ಕಂಪ್ಲೀಟ್ ಮಾಡಿರಿ, ಒಂದು ರೀಚ್ ಪ್ರತಿ ಪೋಸ್ಟ್ 1,70,000 ಹೋಗಬೇಕು, ಆವಾಗ ನಿಮಗೆ $9 ಕೊಡ್ತೀನಿ ಅಂತ. ಆದರೆ ನನ್ನ ಕೈಲಿ ಅದು ಆಗಿಲ್ಲ. ನಾನು ಅದು ಮಾಡಿಲ್ಲ, ಕಂಟಿನ್ಯೂ ಮಾಡಿಲ್ಲ ಅದು. ಸೊ ಈ ಥರ ನೀವು ಫೇಸ್ಬುಕ್ ಮೇಲೆ ನೀವು ಕಂಟಿನ್ಯೂ ಆಗಿ ನಿಮ್ಮ ಫೋಟೋಸ್, ಈಗ ಹೇಳಕತ್ತೀನಿ, ಈಗ ಜಸ್ಟ್ ನೀವು ಪ್ರೊಫೈಲ್ ಆಗಲಿ ಮೊದಲು ಪ್ರೊಫೆಷ್ನಲ್ ಮೋಡ್ನಲ್ಲಿ ಆನ್ ಮಾಡ್ಕೊರಿ, ಆಮೇಲೆ ಫೋಟೋ ಹಾಕೋದು ಚಾಲೂ ಮಾಡಿರಿ. ನೋಡಿರಿ, ನೀವು 15 ದಿನ 20 ದಿನ 1 ತಿಂಗಳು 1.5 ತಿಂಗಳ ಒಳಗೆ ನಿಮ್ಮ ಫಾಲೋವರ್ಸ್ನು ಗೇನ್ ಹಾಕಾವ. ನಿಮಗೆ ಎಷ್ಟು ಫೋಟೋಗೆ ಲೈಕ್ ಬರ್ತಾವ, ಕಮೆಂಟ್ ಬರ್ತಾವ, ಎಷ್ಟು ಶೇರ್ ಆಗ್ತಾವ, ಎಷ್ಟು ನಿಮ್ಮ ಫೋಟೋಸ್ ಮೇಲೆ ಎಂಗೇಜ್ಮೆಂಟ್ ಇರ್ತಾರೆ. ಎಂಗೇಜ್ಮೆಂಟ್ ಇದೆ, ಲೈಕ್ ಪೋಸ್ಟ್, ಲೈಕ್ ಕಮೆಂಟ್ ಹಾರ್ಟ್ ಇದು ಇಮೋಜಿ ಕಳಿಸ್ತಾರಲ್ಲ ಮಂದಿ, ಎಷ್ಟು ನಿಮ್ಮ ಫೋಟೋಸ್ ಮೇಲೆ ಆಗಲಿ ನಿಮ್ಮ ಪೋಸ್ಟ್ ಮೇಲೆ ಕಮೆಂಟ್ ಮಾಡ್ತಾರಲ್ಲ, ಇದರದ ರೊಕ್ಕ ಕೊಡ್ತಾನವ ಫೇಸ್ಬುಕ್. ಎಲ್ಲಿನ ಆ್ಯಡ್ ರನ್ ಆಗೋದಿಲ್ಲ. ಈಗ ಆ್ಯಡ್ದ ರೊಕ್ಕ ಇಲ್ಲದು, ಆ ಎಂಗೇಜ್ಮೆಂಟ್ ಮೇಲೆ ನಿಮಗೆ ಆ ಬೋನಸ್ ಕೊಡ್ತಿರ್ತಾನವ ಫೇಸ್ಬುಕ್. ಅದಕ್ಕಾಗಿ ಒಂದು ದೊಡ್ಡ ಅಪರ್ಚುನಿಟಿ, ಮನೆಯಲ್ಲಿ ಮಹಿಳೆಯರಿರಲಿ, ಮಕ್ಕಳಿರಲಿ, ಯಾರಾದರೂ ಇರಲಿ, ಎಲ್ಲರೂ ಕೂಡಿ ನಿಮ್ಮ ಒಂದು ಪ್ರೊಫೈಲ್ ಅಥವಾ ಒಂದು ಪೇಜ್ ಮಾಡಿಕೊಂಡು ಅದಕ್ಕೆ ನೀವು ಕಂಟಿನ್ಯೂ ಆಗಿ ಫೋಟೋಸ್ ಹಾಕೋ ಚಾಲು ಮಾಡಿರಿ. ಫೋಟೋ ತೆಗಿಲಕ್ಕೆ ಎಷ್ಟು ತಡ ರೀ? ಹಿಂಗೆ ಮಾಡಿದೇವಿ, ಹಿಂಗೆ ಫೋಟೋ ತೊಗೊಂಡಿವಿ. ಈಗ ರೀ ನಾನು ಒಂದು ಫೋಟೋ ತೊಗೋತೀನಿ, ಓಕೆ, ಇಷ್ಟು ಫೋಟೋ ತೊಗೊಂಡಿವಿ, ಫೋಟೋ ಕ್ಲಿಕ್ ಮಾಡ್ಕೊಂಡು ಸೀದಾ ಏನೈತಿ ಹೋಗಿ ಒಂದು 4-5 ಫೋಟೋ ಎಲ್ಲರೇ ಅಡವ್ಯಾಕು ನಿಂತು ಕೆಚ್ಚಿನ, ಹೊಲ್ದಾಗ ನಿಂತು ಕೆಚ್ಚಿನ, ಮನೆ ಮುಂದೆ ನಿಂತು ಕೆಚ್ಚಿನ, ದನಗಳದಾವ, ಕರುಗಳದಾವ, ಊಟ ಮಾಡೋದದ, ಎಲ್ಲರೇ ಗಾಡಿ ಮ್ಯಾಗ ಹೋಗ್ಲಕತ್ತೀರಿ, ಕಾರ್ನ್ಯಾಗ ಕೂತೀರಿ, ಗಂಡನ ಜೊತೆ ಕೂತು ಮಾತಾಡ್ಲಕತ್ತೀರಿ, ಮಕ್ಕಳ ಜೊತೆ ಆಟ ಆಡಕತ್ತೀರಿ. ಯೂನಿಕ್ನೆಸ್ ಆ ನಿಮ್ಮ ಫೋಟೋಸ್ ನೋಡಿ ಮಂದಿ ನಿಂದಿರಬೇಕು. ಏನೋ ಐತಪ್ಪ, ಎಷ್ಟು ಒಂದು 3 ಸೆಕೆಂಡ್ ನಿಂತು ಅಂದ್ರೆ ನಿಮ್ಮ ರೊಕ್ಕ ಚಾಲು. ನಿಮ್ಮ ಫೋಟೋಸ್ ಮತ್ತು ಒಂದು ಫೋಟೋ ಹಾಕಬೇಡ್ರಿ, ಒಂದು ಸಲ 3 ಫೋಟೋ ಹಾಕಿರಿ. 3 ಫೋಟೋ ಹಾಕೋದು ಹೆಂಗೆ? ಇಲ್ಲಿ ಕ್ಲಿಕ್ ಮಾಡೋದಾ? ಇಲ್ಲಿ ಕ್ಲಿಕ್ ಮಾಡ್ತೀನಿ, ನನ್ನ ಗ್ಯಾಲರಿಯಲ್ಲಿ ಹೋಗ್ತೀನಿ. ಮೊದಲು ನನ್ನ ಗ್ಯಾಲರಿಯಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ. ಇಲ್ಲಿ 3 ಫೋಟೋ ಅದಾವಲ್ಲ, ಇಲ್ಲಿ 3 ಫೋಟೋ ಅದಾವೆ. ಈಗ ನಾನು ಮೈಸೂರ್ದು ವಿಡಿಯೋ ಫೋಟೋಸ್ ಇಲ್ಲ, ಇದೊಂದು 2 3 4 5 ಇದೊಂದು 6 ಫೋಟೋ ನಾನು ಸೆಲೆಕ್ಟ್ ಮಾಡಿದೆ ಒಟ್ಟಿಗೆ. ಕೆಳಗಡೆ ಇಲ್ಲಿ ಶೇರ್ ಆಪ್ಷನ್ ಇದೆ, ಗೊತ್ತಾದ ನಿಮಗೆ? ಕಾಣಕತ್ತೈತಿ ಶೇರ್ ಆಪ್ಷನ್. ಇಲ್ಲಿ ಶೇರ್ಗೆ ನಾನು ಕ್ಲಿಕ್ ಮಾಡ್ತೀನಿ, ಸೀದಾ ನನ್ನ ಫೇಸ್ಬುಕ್ ನ್ಯೂಸ್ ಫೀಡ್ಗೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಸಿಂದ ನಾನು ಇಲ್ಲಿ ಒಂದು ಟೈಟಲ್ ಬರಿತೀನಿ, ಜರ್ನಿ ಅಂತ ಬರ್ತೀನಿ. ಇದಕ್ಕೆ ಇಂಗ್ಲೀಷ್ ಮಾಡ್ಕೋತೀನಿ. ಮೊದಲು ಮೈ ಜರ್ನಿ ಅಂತ ಬರೆದೆ. ಕೆಳಗಡೆ ಮಾಡಿ ಏನು ಮಾಡ್ತೀನಿ, ಹ್ಯಾಶ್ಟ್ಯಾಗ್ ಹೊಡಿತೀನಿ. ಹ್ಯಾಶ್ಟ್ಯಾಗ್ ಏನು? ಇಮೇಜ್ ಆಫ್ ದ ಡೇ, ಓಕೆ, ಟುಡೇಸ್ ವೈರಲ್ ಚಾಲೆಂಜ್, ಓಕೆ, ಮತ್ತು ಟುಡೇಸ್ ಬೆಸ್ಟ್ ಫೋಟೋ, ಇಮೇಜ್, ವೈರಲ್ ಪೋಸ್ಟ್, ಮತ್ತು ಇನ್ನೊಂದು ನನ್ನ ಹೆಸರು ಅಷ್ಟು ಬರೆದು ಬಿಡ್ತೀನಿ, ಭಾಷಾ ಖಾನ್. ಇಷ್ಟು ಬರೆದೆ. ಇಲ್ಲಿ ಪೋಸ್ಟ್ ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ. ಮೇಲ್ಗಡೆ ಇಲ್ಲಿ ತೆಳಗಡೆ ಆ್ಯಡ್ ಬಟನ್ ಅಂತಿದೆ, ನಾಟ್ ನೌ ಇದೆ. ನಾಟ್ ನೌ ಮಾಡೋಣ. ನಾಟ್ ನೌ ಮಾಡ್ಕೇಸಿಂದ ಇಲ್ಲಿ ನೋಡಿರಿ, ನಂದು ಶೇರ್ ಟು ಸ್ಟೋರಿ ಅಂತಿದೆ, ಅದು ಆನ್ ಇದೆ. ತೆಳಗಡೆ ಕಾಣಾಗ್ತಿದೆ ನಿಮಗೆ, ಆನ್ ಇದೆ. ಅದು ಆನ್ ಇರಲಿ. ಅದು ಇದೇ ಪೋಸ್ಟ್ ನಂದು ಏನಾಕೈತಿ, ಸ್ಟೋರಿಗೂ ಕೂಡ ಶೇರ್ ಆಕೈತಿ. ಇದು ಪೋಸ್ಟ್ ಮಾಡಿದೆ, ಈಗ ಪೋಸ್ಟ್ ಆಗ್ಲಕತ್ತು. ಈಗ ನೋಡ್ತಾ ಇದರಲ್ಲಿ ಪೋಸ್ಟ್ ಆಗ್ಲಕತ್ತೈತಿ. ಕೆಳಗಡೆ ಹೋಗ್ತೀನಿ, ನೋಡ್ತೀನಿ, ನಿಮಗೆ ತೋರಿಸ್ತೀನಿ. ನಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಇಲ್ಲಿ ಪೋಸ್ಟ್ ಆಗ್ಲಕತ್ತೈತಿ. ಈಗ ನಾವೇನು ಮಾಡೋಣ, ನಮ್ಮ ಫೇಸ್ಬುಕ್ ಪೇಜ್ಗೆ ಹೋಗೋಣ. ಇಲ್ಲಿ ಹೋಮ್ನಲ್ಲಿ ಬಂದೆ ನಾನು, ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಈಗ ನಮ್ಮ ಈ ಫೋಟೋ ಇಲ್ಲಿ ಪ್ರೊಫೈಲ್ನಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಅಪ್ಲೋಡ್ ಆಗ್ಲಕತ್ತೈತಿ. ಓಕೆ, ಈ ಥರ ಅಪ್ಲೋಡ್ ಮಾಡಬೇಕು ನೀವು ಫೋಟೋ. ಒಂದು ಸರ್ತಿ 4-5 ಫೋಟೋ, ದಿನಕ್ಕೆ ಒಂದು 20-25 ಫೋಟೋ ಹಾಕಿರಿ. ಫೋಟೋ ತೆಗಿಲಾಕೇನು ಕ್ಯಾಮ್ರಾ, ದೊಡ್ಡ ಕ್ಯಾಮ್ರಾ ಬೇಡ, ಎಡಿಟಿಂಗ್ ಬೇಡ, ಏನು ಬೇಡ. ಮತ್ತು ಏನಾದರೂ ಎಡಿಟಿಂಗ್ ಮಾಡೋದಿದ್ರೆ ನೀವು ಮಾಡಬಹುದು. ಅದರ ಮೇಲೆ ನಾನು ಪೋಸ್ಟ್ ಮಾಡಿದೆ. ಈಗ ನೋಡಿರಿ, ನನ್ನ ಪ್ರೊಫೈಲ್ನಾಗ ಬಂತು. ಈಗ ನೋಡಿರಿ ಎಷ್ಟು ಲೈಕ್ ಬರ್ತಾವೆ, ಎಷ್ಟು ವ್ಯೂಸ್ ಬರ್ತಾವೆ, ಹೋಗಿ ನೋಡಿರಿ ನೀವು. ಈಗ ನಂದು ಈ ಫೋಟೋಸ್ಗಳು ಎಲ್ಲ ಇಲ್ಲಿ ಬಂದು 4-5 ಫೋಟೋ ಬಂದು. ಈಗ ಇದ್ರ ಮೇಲೆ ಲೈಕ್, ಕಮೆಂಟ್, ಶೇರ್ ಎಷ್ಟು ಬರ್ತೈತಿ ಅದು ಎಲ್ಲ ಇಲ್ಲಿ ಕಾಣ್ತಾವೆ. ಇದರಿಂದ ನನಗೆ ದುಡ್ಡು ಬರ್ತೈತಿ. ಸೊ ಈ ಥರ ನೀವು ಪ್ರೊಫೈಲ್ ಮೇಲೆ ಕೆಲಸ ಮಾಡಬೇಕು. ನಿಮ್ಮ ಎಲ್ಲ ಅನಿಸಿಕೆಗಳು, ನಿಮ್ಮ ಎಲ್ಲ ಕ್ವಶನ್ದ ಉತ್ತರ ಈ ವಿಡಿಯೋದಲ್ಲಿ ಸಿಕ್ಕಿರ್ಬೋದು. ಮತ್ತು ವಿಡಿಯೋಗೆ ಏನೋದನ್ನ ಲೈಕ್ ಮಾಡ್ಲಿಕ್ಕಂದ್ರೆ ಲೈಕ್ ಮಾಡಿರಿ.
ಹಾಂ, ನಿಮ್ಮ ಕಡೆ ಹೈಪ್ ಇದ್ದರೆ ಹೈಪ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ ಜವಾರಿ ಮಂದಿಗೆ.